ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದಲ್ಲಿ ತಾಲೂಕು ಬಿಜೆಪಿ ವತಿಯಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ರಾಷ್ಟ್ರ ಧ್ವಜದ ಬಗ್ಗೆ ಗೌರವ ಮತ್ತು ದೇಶಭಕ್ತಿಯ ಭಾವನೆ ಬಿಂಬಿಸುವುದು ಹಾಗೂ ಪ್ರತಿಯೊಬ್ಬರಲ್ಲೂ ರಾಷ್ಟ್ರೀಯ ಏಕತೆಯ ಸಂದೇಶವನ್ನು ಸಾರುವ ಉದ್ದೇಶದಿಂದ ಬಿಜೆಪಿ ಪಕ್ಷದ ವತಿಯಿಂದ ದೇವನಹಳ್ಳಿ ಪಟ್ಟಣದಲ್ಲಿ ಹರ್ ಘರ್ ತಿರಂಗ ಅಭಿಯಾನ ಹಾಗೂ ಬಿಜೆಪಿ ಯುವ ಮೋರ್ಚಾದಿಂದ ತಿರಂಗ ಯಾತ್ರೆಯನ್ನ ಬಿಜೆಪಿ ತಾಲೂಕು ಅಧ್ಯಕ್ಷರು ಜನನಾಯಕರಾದಂತಹ ಎನ್ಎಲ್ ಅಂಬರೀಶ್ ಗೌಡ ನೇತೃತ್ವದಲ್ಲಿ ನಡೆದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ದೇವನಹಳ್ಳಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿ ಮೂಲಕ ದೇಶಾಭಿಮಾನಿಗಳ ತಿರಂಗ ಯಾತ್ರೆಯು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಬೈಕ್ನಲ್ಲಿ ಪ್ರಮುಖ ರಾಜ್ಯ ಬೀದಿಗಳಲ್ಲಿ ಸಂಚರಿಸಿದ್ರು. ಹಾಗೆ ಬಿಜೆಪಿ ತಾಲೂಕು ಅಧ್ಯಕ್ಷ ಎನ್ಎಲ್ ಅಂಬರೀಶ್ ಗೌಡರವರು ಸಹ ಮಾತನಾಡಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪರವರು ಕೂಡ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ದೊಡ್ಡ ಸಣ್ಣೆ ಗಜೇಂದ್ರ, ಹಲವು ನಾಯಕರು ಬಿಜೆಪಿ ತಾಲೂಕು ಅಧ್ಯಕ್ಷ ನೀಲೇರಿ ಎನ್ಎಲ್ ಅಂಬರೀಶ್ ಗೌಡರವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಸಮಯದಲ್ಲಿ ದೇವನಹಳ್ಳಿ ತಾಲೂಕು ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷ ಬಿಕೆ ನಾರಾಯಣಸ್ವಾಮಿ, ಮುಖಂಡರಾದ ಬುಳ್ಳಹಳ್ಳಿ ಎಂ ರಾಜಪ್ಪ, ಮಹಿಳಾ ಮೋರ್ಚಾ ಅಧ್ಯಕ್ಷ ವಿಜಯ್, ಪ್ರಧಾನ ಕಾರ್ಯದರ್ಶಿ ನಯನ, ಜಿ ಯಶೋಧ, ಆನಂದಗೌಡ, ತಮ್ಮಯ್ಯ, ಮುನಕೃಷ್ಣಪ್ಪ, ಇಂಡ್ರಸನಹಳ್ಳಿ ಗೋಪಿ, ವಾಲೆ ಮಂಜು, ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಬಾಲಕೃಷ್ಣ, ತಾಲೂಕು ಅಧ್ಯಕ್ಷ ಮೋಹನ್, ಉಪಾಧ್ಯಕ್ಷ ದೊಣ್ಣಸೊನ್ನೆ ಅಜಯ್, ಯುವ ಕಾರ್ಯಕರ್ತರಾದಂತಹ ಬಸವರಾಜ್, ಶಿಲ್ಪಕಲಾ, ಮಧುಸೂದನ್, ರಾಘವೇಂದ್ರ, ಇನ್ನು ಅನೇಕ ಮುಖಂಡರು, ಕಾರ್ಯಕರ್ತರು, ಯುವ ಪಡೆ ಹೆಚ್ಚಿನ ಸಂಖ್ಯೆಯಲ್ಲಿ ದೇವನಹಳ್ಳಿ ಪಟ್ಟಣದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಭಾಗವಹಿಸಿದ್ರು. ಹಾಗಾಗಿ ಎಲ್ಲರೂ ಜೋರಾಗಿರಿ, ವೇದಿಕೆಯಲ್ಲಿರುವಂತರು ಕೂಡ ಜೋರಾಗಿ ಹೇಳಿ, ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಇವತ್ತು ಯುವ ಮೋರ್ಚಾ ವತಿಯಿಂದ ಬೈಕ್ ರ್ಯಾಲಿ ಬಹಳ ವಿಶೇಷವಾಗಿ ಬೈಕ್ ರ್ಯಾಲಿ ಆಗಿದೆ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಬ್ಲಡ್ ಕ್ಯಾಂಪ್, ಈ ನರೇಂದ್ರ ಮೋದಿ ಇವರ ಹುಟ್ಟುಹಬ್ಬಕ್ಕೆ ಬ್ಲಡ್ ಕ್ಯಾಂಪ್ ಹೋಲ್ಸೇಲ್ ಕೂಡ ಮಾಡಿದ್ವಿ. ಮಂಜಣ್ಣರು ಮತ್ತೆ ಎಲ್ಲರೂ ಎಲ್ಲ ಭಾರತೀಯ ಜನತಾ ಪಾರ್ಟಿಯವರು 3,000-4,000 ಜನ ಬಂದು ಹೋಲ್ಸೇಲ್ ಒಂದು 850ಕ್ಕೂ ಹೆಚ್ಚು ಯೂನಿಟ್ ಬ್ಲಡ್ ಕಲೆಕ್ಟ್ ಆಗಿತ್ತು. ಈ ಸರಿನೂ ಕೂಡ ಯುವ ಮೋರ್ಚಾದಿಂದ ಹಿಂದೆಯಿಂದ ಹೇಳ್ತಾ ಇದ್ರು, ನಾವು ಈ ಸರಿ 1000ಕ್ಕಿಂತ ಜಾಸ್ತಿ ಮಾಡ್ತೀವಿ ಅಂತ ಈ ಕಡೆ ಯುವ ಮೋರ್ಚಾ ಅಧ್ಯಕ್ಷ ಕೂಡ ಹೇಳ್ತಾ ಇದ್ರು. ಹಾಗಾಗಿ ಇವತ್ತು ಪಕ್ಷಕ್ಕೆ ಸೇರ್ಪಡೆಯಾದ ಅಜಯ್ ಮತ್ತು ನಮ್ಮ ಗಜೇಂದ್ರ ಇವರಿಬ್ಬರಿಗೂ ಇವತ್ತು ಎಲ್ಲರನ್ನ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಕೂಡ ಇವತ್ತು ಬಿಜೆಪಿಯ ಕಾರ್ಯಕರ್ತರಾಗಿದ್ದಾರೆ. ಇವತ್ತು ನೂರಾರು ಜನ ಎಲ್ಲ ಜೊತೆಯಲ್ಲಿ ಸೇರ್ಕೊಂಡು ಇವತ್ತು ನಮ್ಮ ವಾಲೆ ಮಂಜಣ್ಣವರು ಇರ್ಬೋದು, ಅವ್ರ ಸಂಗಡಿಗಳು ಇವತ್ತು ಎಲ್ಲರೂ ಒಗ್ಗೂಡಿ ಇವತ್ತು ಒಂದು ಬೈಕ್ ರ್ಯಾಲಿನ ವಿಶೇಷವಾಗಿ ಯಶಸ್ವಿ ಮಾಡಿದ್ದಾರೆ. ಈಗಾಗಲೇ ಬಿಕೆಯವರು ಮಾತಾಡಬೇಕಾಗಿತ್ತು. ನಾನು ಹೇಳಿದೆ 2 ನಿಮಿಷ ಮಾತಾಡಿ, ಹುಡುಗರು ಕಾಯಿಸೋದು ಬೇಡ, ಪಕ್ಕ ಬಂದಿರುತ್ತೆ. ಇಲ್ಲ ಸರ್, ನನಗೆ ಅರ್ಧ ಗಂಟೆ ಆದ್ರೂ ಬೇಕು ಅಂತ ಇದ್ರು ರಾಜೇಶ್ವರ ಮತ್ತು ಬಿಕೆಯವರು. ಹಾಗಾಗಿ ಅವ್ರಿಗೂ ಕೂಡ ಕ್ಷಮೆ ಕೇಳಿ, ಎಲ್ಲರಿಗೂ ಕೂಡ ವೇದಿಕೆ ಮೇಲೆ ಕ್ಷಮೆ ಕೇಳಿ, ತಮ್ಮನ್ನು ಜಾಸ್ತಿ ಕಾಯಿಸೋದು ಬೇಡ, ಊಟ ಬಂದಿದೆ ಯಾಕೆ ಅಂತೇಳಿ ಎಲ್ಲ ಯುವಕರು ನೀವೆಲ್ಲ ಕೈ ಜೋಡಿಸಿದ್ದಕ್ಕೆ ದೇವನಹಳ್ಳಿ ಮಂಡಲ ವತಿಯಿಂದ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ, ಜೈಲಿಗೆ ಹೋಗಿದ್ರೆ ಇವತ್ತು ಈ ನಾಯಕರಿಗೆ ಮಂತ್ರಿ ಸ್ಥಾನವನ್ನು ಮತ್ತೆ ಕೊಡ್ತಾರೆ. ಈ ಬರುವಂತ ಸೋಮವಾರದಿಂದ ಇಡೀ ರಾಜ್ಯದಾದ್ಯಂತ ಧರಣಿಯನ್ನು ಹಾಕೊಳ್ತಾ ಇದ್ದಾರೆ. ಅವ್ರು ರಾಜೀನಾಮೆ ಕೊಟ್ಟು ತೊಲಗವರೆಗೂ ಈ SC ST ಜನಾಂಗವನ್ನು ಅನ್ಯಾಯ ಮಾಡಿದ ಸರಿಪಡಿಸೋದು ನಾವು ಧರಣಿಯನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ತಮ್ಮೆಲ್ಲ ಸಹಕಾರ ಇರಲಿ. ಆ ಧರಣಿಯಲ್ಲಿ ತಾವೆಲ್ಲರೂ ಭಾಗಿಯಾಗಿ ದಯವಿಟ್ಟು ಅವರನ್ನು ರಾಜೀನಾಮೆ ಕೊಡಿಸತಕ್ಕ ನಮ್ಮ ಹಿಂದುಳಿದವರು SC ST ಜನಾಂಗದ ದುಡ್ಡನ್ನು ತಿಂದು ಬೇರೆ ಯಾವುದೋ ಒಂದು ಸಮುದಾಯಕ್ಕೋಸ್ಕರ ಇವತ್ತು ದುಡ್ಡನ್ನು ಕೊಟ್ಟಿದ್ದಾರೆ. ಅವರ ಮಕ್ಕಳುಗಳಿಗೆ ಎಜುಕೇಶನ್ ಕೊಡ್ತಾರೆ, ಗೋಸ್ಕರ ಹೆಸರಲ್ಲಿ ಬಾರ್ಬಾರ್ ಮಾಡ್ತಾರೆ. ಆದ್ರೆ ನಮ್ಮಲ್ಲಿ ಹಿಂದೂಗಳನ್ನ ಹೊಡೆದು ಹಾಡುವಂತ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಂತೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋದಂದ್ರೆ ನಾಯಕರು ರಾಜೀನಾಮೆ ಕೊಡುವುದನ್ನ ಹೋರಾಟವನ್ನ ಸೋಮವಾರ ಪ್ರತಿ ಜಿಲ್ಲಾಧಿಕಾರಿ, ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ಧರಣಿಯನ್ನು ಹಲವು ರಾಜ್ಯದಿಂದ ನಿರ್ಧಾರ ಮಾಡಿದ್ವಿ. ತಮ್ಮನ್ನು ಸಹಕಾರವಾಗಿ ತಾವು ಭಾಗಿಯಾಗಿ ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ವಿನಂತಿಸುತ್ತಾರೆ. ಈ 2 ಮಾತನ್ನು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕೋರಮಂಗಲ ಗ್ರಾಮ ಪಂಚಾಯಿತಿ, ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ, ಕಾರಹಳ್ಳಿ ಗ್ರಾಮ ಪಂಚಾಯಿತಿ,
ಕಾರಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ಅದ್ದೂರಿಯಾಗಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣ ನೆರವೇರಿಸಿ ತ್ರಿವರ್ಣ ಧ್ವಜಕ್ಕೆ ಗೌರವ ವಂದನೆಯನ್ನು ಸಲ್ಲಿಸಿದರು. ತಾಲೂಕಿನಾದ್ಯಂತ ಶಾಲಾ ಕಾಲೇಜುಗಳಲ್ಲಿ, ಪಂಚಾಯಿತಿಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ, ಖಾಸಗಿ ಶಾಲಾ ಕಾಲೇಜುಗಳಲ್ಲಿ, ಖಾಸಗಿ ಸಂಘ ಸಂಸ್ಥೆಗಳಲ್ಲಿ, ಕಚೇರಿಗಳಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಗೌರವ ನಮನವನ್ನು ಸಲ್ಲಿಸಿದರು. ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರಾದಂತಹ ಮುನೇಗೌಡ, ದೇವರಾಜು, ರವಿಕುಮಾರ್, ಮೀನಾಕ್ಷಮ್ಮ, ಮುನಿಕೃಷ್ಣಪ್ಪ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದಿಲೀಪ್ ಕುಮಾರ್ ಅವರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗ, ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರುಗಳು ಉಪಸ್ಥಿತರಿದ್ದರು. ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದಿಲೀಪ್ ಕುಮಾರ್ ಅಣ್ಣೇಶ್ವರ ಈಗಾಗಲೇ 106 ಜನ ಯುವಕರ ಜೊತೆಲಿ ನಮ್ಮ ಗಜೇಶ್ ಮತ್ತು ಅಜಯ್ ಎಲ್ಲ ಸೇರ್ಪಡೆಯಾಗಿದ್ದಾರೆ. ಅಣ್ಣೇಶ್ವರ ಗಂಟೆವರೆಗೂ ಕೂಡ ತೂಗೇರಿಯಿಂದ ಅಣ್ಣೇಶ್ವರವರೆಗೂ ಕೂಡ ನಾವು ಇಡೀ ತಾಲೂಕಲ್ಲಿ ಎಲ್ಲಾ ಪಂಚಾಯತಿ, ಎಲ್ಲ ಹೋಬಳಿ, ಎಲ್ಲ ಟೌನ್ ಅಂತ ಗೆಲ್ಲಂತ 15 ಸಮಯ. ನಮ್ಗೆ MP ಎಲೆಕ್ಷನ್ ನಲ್ಲಿ, MLA ಎಲೆಕ್ಷನ್ ಅಲ್ಲಿ ಕೂಡ 2 ಟೌನ್ ಅಲ್ಲಿ ಕೂಡ ನಾವೇ ಮುಂಚೂಣಿಯಲ್ಲಿದ್ದೀವಿ. ಇವತ್ತು 106 ಜನ ಇವತ್ತು ಯುವಕರು ಈ ಇಡೀ ಕರ್ನಾಟಕದ ಕಾಂಗ್ರೆಸ್ನ ಕಿತ್ತುಗಿಬೇಕು, ಬಿಜೆಪಿ ತಗೊಂಡ್ಬರ್ಬೇಕು ಅಂತ ಹೇಳಿ ಎಲ್ಲರೂ ಸಂಕಲ್ಪ ಮಾಡಿದ್ದಾರೆ. ಕಾಂಗ್ರೆಸ್ ಅವರು ಕೂಡ ಎಷ್ಟೋ ಜನ ಹೇಳ್ತಾರೆ, ನಮ್ಗೆ ಸಾಕಪ್ಪ, ನಮ್ ಗೌರ್ಮೆಂಟ್ ಬೇಡ, ಬಿಜೆಪಿ ಗೌರ್ಮೆಂಟ್ ಇದ್ದಾಗೆ ಬಹಳ ಚೆನ್ನಾಗಿರ್ತಿದೆ ಅಂತ. ಇವತ್ತು ನಿಮ್ಗೆಲ್ಲ ಗೊತ್ತಿರಲಿ, ಇಡೀ ಪ್ರಪಂಚದಲ್ಲಿ ಯುವ ದೇಶ ಅಂದ್ರೆ ಅದು ಭಾರತ ಮಾತ್ರ. ಭಾರತದಲ್ಲಿ ಮಾತ್ರ ಯುವ ಸಂಖ್ಯೆ ಇರೋದ್ರಿಗೆ ನರೇಂದ್ರ ಮೋದಿ ಅಂತ ಗಟ್ಟಿ ನಾಯಕತ್ವ ಇದೆ. ಇವತ್ತು ನಾವು 13-14ನೇ ಸ್ಥಾನದಲ್ಲಿದ್ರೆ ಪ್ರಪಂಚದಲ್ಲಿ GDP ನಾವು ಇವತ್ತು 4ನೇ ಸ್ಥಾನಕ್ಕೆ ಬಂದಿದ್ದಂತೆ ನಿಮ್ಮೆಲ್ಲರ ಕಾರಣ, ನಿಮ್ಮೆಲ್ಲರ ದೇಶಭಕ್ತಿ, ನಿಮ್ಮೆಲ್ಲ ನಿಷ್ಠೆ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ತಾವೆಲ್ಲ ಊಟ ಮಾಡ್ಕೊಳ್ಬೇಕಂತ. ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ, ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಮರ್ಕಟವು ನಿಜವಯ್ಯ, ಮನ ಮರ್ಕಟವು ನಿಜವಯ್ಯ, ಅದು ಕಡಿವಾಳವಿಲ್ಲದ ಹಯವಯ್ಯ. ಆಧಾರವಿಲ್ಲದ ಲತೆಯಯ್ಯ, ಆಧಾರವಿಲ್ಲದ ಲತೆಯಯ್ಯ, ಅದು ದಡವೇ ಇಲ್ಲದ ನದಿಯಯ್ಯ. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ, ಪಡೆ ಉನ್ನತ ಶಾಂತಿಯ ಮನದಲ್ಲಿ. ನ್ಯೂಸ್ ಕರ್ನಾಟಕ 1 ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ ಎಂಆರ್ ನಾಗರಾಜು.